ನಮಸ್ಕಾರಗಳೇ. ನಾನು ನಿಮ್ಮ ಸಂಜು ಅಮ್ರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ ಅಂದ್ರೆ ESP. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ ESP ಅಂದ್ರೆ ಏನು, ಇದು ಹೇಗೆ ವರ್ಕ್ ಮಾಡುತ್ತೆ, ESP ಯೂಸ್ ಮಾಡೋ ಪರ್ಪಸ್ ಏನು, ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್ ಅಂದ್ರೆ ಏನು, ಮತ್ತೆ ಅದ್ರದ್ದು ರೆಕ್ಟಿಫೈರ್ ಅಂದ್ರೇನು, ಎಲೆಕ್ಟ್ರೋಡ್ ಎಮಿಟಿಂಗ್ ಎಲೆಕ್ಟ್ರೋಡ್ಸ್ ಅಂದ್ರೇನು, ಕಲೆಕ್ಟಿಂಗ್ ಪ್ಲೇಟ್ಸ್ ಅಂದ್ರೆ ಏನು. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಮಾಡೋಣ. ESP ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್. ESP ಅಂದ್ರೆ ಏನು, ಬೇಸಿಕಲಿ ESP ಅಂದ್ರೆ ಏನು, ದಿಸ್ ಈಸ್ ದ equipment used for the purification of the blue gas dust in the blue gas. ಬ್ಲೂ ಗ್ಯಾಸ್ ಅಲ್ಲಿ ನಿಮ್ದೇನು ಡಸ್ಟ್ ಪಾರ್ಟಿಕಲ್ ಇರುತ್ತಲ್ಲ, ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ನಾವು ESP ನ ಬಾಯ್ಲರ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಏನಾಗುತ್ತೆ, ಇಲ್ಲಿಂದ ಬ್ಲೂ ಗ್ಯಾಸ್ ಇನ್ ಆಗುತ್ತೆ. ಇನ್ ಆದ ತಕ್ಷಣ ನಿಮ್ದು ಎಲ್ಲ ಆಶ್ ಪಾರ್ಟಿಕಲ್ ಏನಿದೆ ಇಲ್ಲಿ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿ ಫೈನಲಿ ನಮ್ದು ಏನಾಗುತ್ತೆ, ಈ ಡಕ್ಟ್ ಮೂಲಕ ಪ್ಯೂರ್ 100% ಪ್ಯೂರ್ ಕ್ಲಿಯರ್ ಬ್ಲೂ ಗ್ಯಾಸ್ ಏನಿದೆ ಪಾಸ್ ಆಗುತ್ತೆ. ಎಲ್ಲಿ IDP ಮೂಲಕ ಚಿಮ್ನಿ ಪಾಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, APH ಏರ್ ಪ್ರಿರೇಟರ್ ಇಂದ ಬ್ಲೂ ಗ್ಯಾಸ್ ಎಂಟ್ರಿ ಆಗುತ್ತೆ. ಸೊ ದಿಸ್ ಈಸ್ ಒಂದು equipment ಏನಿದೆ ಯೂಸ್ ಫಾರ್ ದ ಏನು ಆಶ್ ಪಾರ್ಟಿಕಲ್, ಏನ್ ನಮ್ದು ಬ್ಲೂ ಗ್ಯಾಸ್ ನಲ್ಲಿ ಆಶ್ ಪಾರ್ಟಿಕಲ್ ಏನ್ ಪ್ರೆಸೆಂಟ್ ಇಲ್ಲ ಅದನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಹಾಗಾದ್ರೆ ಇದ್ರ ನೋಡೋದಾದ್ರೆ ಏನಾಯ್ತು, APH ನಿಂದ ಪಾಸ್ ಆಗಿ ಬಂದಂತ ಏನು ಬ್ಲೂ ಗ್ಯಾಸ್ ಏನಿದೆ ಇದರಲ್ಲಿ ಎಂಟರ್ ಆಗುತ್ತೆ. ಎಂಟರ್ ಆದ ತಕ್ಷಣ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಏನಿರುತ್ತೆ, ನಮ್ದು GDS ಇರುತ್ತೆ. ಇದೊಂದು ಪ್ಲೇಟ್ ಇದೆ. GDS ಅಂದ್ರೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸ್ಕ್ರೀನ್. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಏನಿದೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸ್ಕ್ರೀನ್ ಇರುತ್ತೆ. ಸೊ APH ಮೂಲಕ ನಮ್ದು ಏನ್ ಬರುತ್ತಲ್ಲ ಬ್ಲೂ ಗ್ಯಾಸು, ಇದು ಹೈ ವೆಲಾಸಿಟಿ ಇರುತ್ತೆ. ಎಷ್ಟು, 10 to 15 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. 10 to 15 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಯಾವಾಗ ನಿಮ್ದು APH ಏರ್ ಪ್ರಿರೇಟರ್ ಡಕ್ಟ್ ನಿಂದ ಪಾಸ್ ಆಗಿ ಬರುತ್ತಲ್ಲ, ದಿಸ್ ಮಚ್ ಆಫ್ ವೆಲಾಸಿಟಿ ನಿಮ್ದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್ ನಲ್ಲಿ ಫ್ರಂಟ್ ಅಲ್ಲೇ ಇರುತ್ತೆ. ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್ ತಕ್ಷಣ ಬಂದ ತಕ್ಷಣ APH ವಾಲ್ಯೂಮ್ ದಿಂದ ನಿಮ್ದು ಯಾವುದು ESP ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸಡನ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಿಮ್ದು ವೆಲಾಸಿಟಿ ರೆಡ್ಯೂಸ್ ಆಗುತ್ತೆ. ಯಾವುದು ಬ್ಲೂ ಗ್ಯಾಸ್ ವೆಲಾಸಿಟಿ ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆದ ತಕ್ಷಣ ಇನ್ನೊಂದು ಏನ್ ಕೆಲಸ ಮಾಡುತ್ತೆ, ಅದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಬ್ಲಾಕ್ಸ್ ಡಾಟ್ ಹೋಲ್ ಇರುತ್ತೆ. ಈ ಟೈಪ್ ಎಲ್ಲ ಹೋಲ್ ಇರುತ್ತೆ, ಪ್ಲೇಟ್ ಇರುತ್ತೆ, ಎಲ್ಲ ಫೈನ್ ಹೋಲ್ಸ್ ಇರ್ತಾವೆ. ಹೋಲ್ಸ್ ಸಟನ್ ಡಯಾದು ಹೋಲ್ಸ್ ಇರ್ತಾವೆ ಥ್ರೂಔಟ್ ಯಾವುದು GDS ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್ ಅಲ್ಲಿ. ಸೊ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಥ್ರೂ ದಿಸ್ ಯಾವುದು ESP ನಲ್ಲಿ. ಸೊ ಆಫ್ಟರ್ ದಿಸ್ ESP ಏನಾಗುತ್ತೆ, ವೆಲಾಸಿಟಿ ನಿಮ್ದು ಲೆಸ್ ದೆನ್ 1 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇದರದ್ದು ಯಾವುದು GDS ಪಾಸ್ ಆಗ್ತದೆ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತು ನಿಮ್ದು ವೆಲಾಸಿಟಿ ರೆಡ್ಯೂಸ್ ಆಗುತ್ತೆ. ಸೊ ದಟ್ ಏನಾಗುತ್ತೆ, ಆಸ್ ಕಲೆಕ್ಷನ್ ಗೆ ಈಜಿ ಆಗುತ್ತೆ. ಸೊ ಇಮಿಡಿಯೇಟ್ ಏನಾಗುತ್ತೆ, ಆಫ್ಟರ್ ದಿಸ್ GDS ಪ್ಲೇಟ್ ಅಲ್ಲಿ ಆದ ತಕ್ಷಣ ಏನಿರುತ್ತೆ, ನಿಮ್ದು ಯಾವುದು ಎಮಿಟಿಂಗ್ ಪ್ಲೇಟ್ ಅಂಡ್ ಕಲೆಕ್ಟಿಂಗ್ ಪ್ಲೇಟ್ಸ್ ಇರ್ತವೆ. ದಿಸ್ ಈಸ್ ದ ಒನ್ ಸೆಟ್ ಆಫ್ 1, 2, 3. ದೀಸ್ ಆರ್ ದ ಸೆಟ್ ಆಫ್ ಕಲೆಕ್ಷನ್ ಅಂಡ್ ಎಮಿಷನ್ ಪ್ಲೇಟ್. ಸೊ ಈ ಪ್ಲೇಟ್ ಅಲ್ಲಿ ಏನಾಗುತ್ತೆ, ನಿಮ್ದು ಎಲೆಕ್ಟ್ರಿಕಲ್ ಫೀಲ್ಡ್ ಜನರೇಟ್ ಮಾಡುತ್ತೆ. ಅದು ಹೆಂಗಂದ್ರೆ, ಎಲೆಕ್ಟ್ರಿಕಲ್ ಪ್ಲೇಟು ಯೂಸಿಂಗ್ ದಿಸ್ ಯಾವುದು ಟ್ರಾನ್ಸ್ಫಾರ್ಮರ್ ಅಂಡ್ ರೆಕ್ಟಿಫೈರ್ ಯೂಸ್ ಮಾಡಿ ನಮ್ದು ಯಾವುದು ಎಲೆಕ್ಟ್ರಿಕಲ್ ಅಯನೈಸೇಷನ್ ಮಾಡ್ತೀವಿ. ಹೆಂಗಂದ್ರೆ, ಒಂದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇರುತ್ತೆ, ಒಂದು ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಇರುತ್ತೆ. ನೆಗೆಟಿವ್ ಚಾರ್ಜ್ ಪ್ಲೇಟ್ ಇನ್ ಬಿಟ್ವೀನ್ ಇರುತ್ತೆ ಯಾವುದು 2 ಪಾಸಿಟಿವ್ ಚಾರ್ಜ್ ಪ್ಲೇಟ್ ಅಲ್ಲಿ. ಸೊ ಥ್ರೂ ದಿಸ್ ರೆಕ್ಟಿಫೈರ್ ಅಂಡ್ ಟ್ರಾನ್ಸ್ಫಾರ್ಮರ್ ಅಂಡ್ ರೆಕ್ಟಿಫೈರ್ ಯೂಸ್ ಮಾಡಿ ಏನ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಮೇನ್ಲಿ ಒಂದ್ ಸೆಟ್ ಗೆ ನಮ್ಗೆ ಏನಾಗುತ್ತೆ, ಒಂದ್ ಟ್ರಾನ್ಸ್ಫಾರ್ಮರ್ ಬೇಕಾಗುತ್ತೆ. ದಿಸ್ ಈಸ್ ದ ಫೀಲ್ಡ್ ಇರುತ್ತೆ, ಒನ್ ಸೆಟ್ ಆಫ್ ಫೀಲ್ಡ್. ಯಾವುದು ದಿಸ್ ಪ್ಲೇಟ್ಸ್
collecting plates and emitting plates. A set of collecting and emitting plates ಇರುತ್ತೆ. ಇದಕ್ಕೆ ಒಂದು ನಾವು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ ಅಂಡ್ ರೆಕ್ಟಿಫೈರ್ ಯೂಸ್ ಮಾಡ್ತೀವಿ. ರೆಕ್ಟಿಫೈರ್ ಏನ್ ಕೆಲಸ ಮಾಡ್ತೀವಿ, ನಿಮ್ ರೆಕ್ಟಿಫೈರ್ ಟ್ರಾನ್ಸ್ಫಾರ್ಮರ್ ಬಂದ AC ಸಪ್ಲೈನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಅದನ್ನ ಕನ್ವರ್ಟ್ ಟು DC ಸಪ್ಲೈ ಮಾಡುತ್ತೆ. ಯಾವುದು ರೆಕ್ಟಿಫೈರ್. ಯೂಶಲಿ DC ಸಪ್ಲೈ ಹೆಂಗ ಇರುತ್ತೆ ಅಂದ್ರೆ ಬ್ಯಾಟ್ರಿ ಇರುತ್ತಲ್ಲ, ಬ್ಯಾಟ್ರಿಯಲ್ಲಿ ಫಸ್ಟ್ ನೆಗೆಟಿವ್ ಸೈನ್ ಇರುತ್ತೆ. ಬ್ಯಾಟ್ರಿನಲ್ಲಿ ಸೆಲ್ ಹಾಕ್ತಿಲ್ಲ, ಅದ ಟಾರ್ಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗ್ತದೆ. ಸೊ ಸೇಮ್ ಪ್ಯಾಟರ್ನ್ ಏನ್ ಮಾಡ್ತೀವಿ, ರೆಕ್ಟಿಫೈರ್ ಕನ್ವರ್ಟಿಂಗ್ ದಟ್ AC ಕರೆಂಟ್ ಇಂಟು ದ DC ಕರೆಂಟ್. DC ಕರೆಂಟ್ ಮಾಡಿ ಏನ್ ಮಾಡ್ತೀವಿ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಏನ್ ಮಾಡ್ತೀವಿ, ಕಲೆಕ್ಟಿಂಗ್ ಎಲೆಕ್ಟ್ರೋಡ್ ಎಮಿಟಿಂಗ್ ಎಲೆಕ್ಟ್ರೋಡ್ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಕಲೆಕ್ಟಿಂಗ್ ಎಲೆಕ್ಟ್ರೋಡ್ ನಲ್ಲಿ ಪಾಸಿಟಿವ್ ಚಾರ್ಜ್ ಇದನ್ನ ಮಾಡ್ತೀವಿ. ಸೊ ಈ ಪಾರ್ಟ್ ಇದೆ ನೋಡಿ, ಇಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ವಿ. ಇಲ್ಲಿ ಏನಾಗೈತಿ, ಎಮಿಟಿಂಗ್ ಪ್ಲೇಟ್ ಎಂದು ನೆಗೆಟಿವ್ಲಿ ಚಾರ್ಜ್ ಏನಿದೆ ತಂದು ಇನ್ ಬಿಟ್ವೀನ್ ಪ್ಲೇಸ್ ಮಾಡಿದ್ವಿ, ನೆಗೆಟಿವ್ಲಿ ಚಾರ್ಜ್. ಅಂಡ್ ಪಾಸಿಟಿವ್ ಚಾರ್ಜ್ ಏನಿದೆ ಕಲೆಕ್ಟಿಂಗ್ ಪ್ಲೇಟ್. ಯಾವುದು ಕಲೆಕ್ಟಿಂಗ್ ಪ್ಲೇಟ್ ಇದೆ, ಕಲೆಕ್ಟಿಂಗ್ ಇನ್ ಬಿಟ್ವೀನ್ ದೀಸ್ ನೆಗೆಟಿವ್ ಚಾರ್ಜ್ ಅಲ್ಲಿ ನಾವು ಪ್ಲೇಸ್ ಮಾಡಿದ್ವಿ 1 2 3 ಹೀಗೆ. ಫೈನಲಿ ಇದನ್ನ ಪಾಸಿಟಿವ್ ಚಾರ್ಜ್ ಅನ್ನ ಅರ್ತ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಕಲೆಕ್ಟಿಂಗ್ ಪ್ಲೇಟ್ ಅಂಡ್ ನೆಗೆಟಿವ್ ಇಸ್ ದ ಎಮಿಟಿಂಗ್ ಪ್ಲೇಟ್. ಇದು ಗ್ಯಾಸ್ ಇನ್ ಆಗುತ್ತೆ, ಇಲ್ಲಿ ಔಟ್ ಆಗುತ್ತೆ. ಸೊ ಆಸ್ ಪಾರ್ಟಿಕಲ್ ಕಲೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ರೆಕ್ಟಿಫೈರ್. ಸೊ ಒನ್ ಸೆಟ್ ಆಫ್ ಫೀಲ್ಡ್ ಅಂಡ್ ಸೆಕೆಂಡ್ ಸೆಟ್ ಇದೆ. 2 ಸೆಟ್ ನಾನು ತೋರಿಸಿದೀನಿ. ಎರಡು ಅರ್ಧಿಂಗ್ ಮಾಡಿದ್ವಿ, ಪಾಸಿಟಿವ್ ನೆಗೆಟಿವ್ ಇನ್ ಬಿಟ್ವೀನ್ ಪ್ಲೇಸ್ ಮಾಡಿದ್ವಿ. ಸೊ ಇದು ಕ್ಲಿಯರ್ ಆಯ್ತಾ ಇದ್ರ ಬಗ್ಗೆ. ಹಿಂಗೆ ಏನಿದೆ ಸೆಟ್ ಆಫ್ 1 2 3 ಫೀಲ್ಡ್ ಸೆಟ್ ಮಾಡಿದ್ವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ಇದು ಇಲ್ಲಿ ಡಯಾಗ್ರಾಮ್ ಮಾಡಿದ್ವಿ. ಸೆಂಟ್ರ್ ಇನ್ ಬಿಟ್ವೀನ್ ಏನು ರಾಡ್ಸ್ ಟೈಪ್ ಏನ್ ಕಾಣ್ತಾ ಇದೆಯಲ್ಲ, ಇದು ನಿಮ್ದು ನೆಗೆಟಿವ್ಲಿ ಚಾರ್ಜ್. ಯಾವುದು ಎಮಿಟಿಂಗ್ ಪ್ಲೇಟ್ ಆರ್ ಎಲೆಕ್ಟ್ರೋಡ್. ಇದೇನಿದೆ ಸೆಂಟ್ರಲ್ ನಲ್ಲಿ, ಅದ್ರ ಆಜು ಬಾಜು ಏನ್ ಮಾಡಿದೀವಿ, ಕಲೆಕ್ಟಿಂಗ್ ಪ್ಲೇಟ್ ಮಾಡಿದ್ವಿ. ಕಲೆಕ್ಟಿಂಗ್ ಪ್ಲೇಟ್ ಪಾಸಿಟಿವ್ ಸೈನ್ ಇದೆ, ಎಮಿಟಿಂಗ್ ಪ್ಲೇಟ್ ನೆಗೆಟಿವ್ ಸೈನ್ ಇದೆ. ನಿಮ್ ಇನ್ ಬಿಟ್ವೀನ್ ಏನಾಗುತ್ತೆ, ನಿಮ್ದು ಫ್ಲೂ ಗ್ಯಾಸ್ ಪಾಸ್ ಆಗುತ್ತೆ. ಈಗ ಫ್ಲೂ ಗ್ಯಾಸ್ ಪಾಸ್ ಆಗುತ್ತೆ ಇನ್ ಬಿಟ್ವೀನ್ ದಿಸ್, ಈಗ ಔಟ್ ಆಗುತ್ತೆ, ಏನಾಗುತ್ತೆ. ಸೊ ಆ ಟೈಮ್ಲಿ ಏನಾಗುತ್ತೆ, ನಿಮ್ ಫ್ಲೂ ಗ್ಯಾಸ್ ಪಾಸ್ ಆಗುತ್ತಲ್ಲ, ಏನಾಗುತ್ತೆ, ಎಮಿಟಿಂಗ್ ಪ್ಲೇಟು ನೆಗೆಟಿವ್ಲಿ ಚಾರ್ಜ್ ಆಗಿದೆ. ಸೊ ದ್ಯಾಟ್ ಟ್ರಾನ್ಸ್ಫಾರ್ಮರ್ ಅಂಡ್ ರೆಕ್ಟಿಫೈರ್. ಸೊ ಅವಾಗ ಏನಾಗುತ್ತೆ, ಇದು ಕೊರೋನಾ ಇಫೆಕ್ಟ್ ಜನರೇಟ್ ಆಗುತ್ತೆ ಡ್ಯೂ ಟು ಹೈ ವೋಲ್ಟೇಜ್ ಪಾಸಿಂಗ್ ಥ್ರೂ ದಿಸ್ ನೆಗೆಟಿವ್ಲಿ ಚಾರ್ಜ್ ಎಮಿಟಿಂಗ್ ಎಲೆಕ್ಟ್ರೋಡ್. ಅಲ್ಲಿ ಏನಾಗುತ್ತೆ, ಡ್ಯೂ ಟು ಹೈ ವೋಲ್ಟೇಜ್ ಕೊರೋನಾ ಇಫೆಕ್ಟ್ ಜನರೇಟ್ ಆಗುತ್ತೆ. ಕೊರೋನಾ ಇಫೆಕ್ಟ್. ದಿಸ್ ಇಫೆಕ್ಟ್ ಏನ್ ಮಾಡುತ್ತೆ, ಯಾವಾಗ ನಿಮ್ದು ಫ್ಲೂ ಗ್ಯಾಸ್ ಪಾಸ್ ಆಗುತ್ತಲ್ಲ, ಡ್ಯೂ ಟು ದಟ್ ಕೊರೋನಾ ಇಫೆಕ್ಟ್ ಜನರೇಟೆಡ್ ಬೈ ದ ನೆಗೆಟಿವ್ಲಿ ಚಾರ್ಜ್ ಎಮಿಟಿಂಗ್ ಪ್ಲೇಟ್ ಆರ್ ಎಲೆಕ್ಟ್ರೋಡ್ಸ್, ಏನಾಗುತ್ತೆ, ಡ್ಯೂ ಟು ಕೊರೋನಾ ಇಫೆಕ್ಟ್ ನಿಮ್ದು ಫ್ಲೂ ಗ್ಯಾಸ್ ಏನ್ ಪಾಸ್ ಆಗುತ್ತಲ್ಲ, ದ್ಯಾಟ್ ಏನಾಗುತ್ತೆ, ನೆಗೆಟಿವ್ಲಿ ಅಯನೈಸ್ ಆಗುತ್ತೆ. ಹೆಂಗೆ ನಿಮ್ದು ಸರ್ಟನ್ ವೋಲ್ಟೇಜ್ ಅಲ್ಲಿ ಏರ್ ಅಯನೈಸೇಷನ್ ಆಗುತ್ತಲ್ಲ, ಸೇಮ್ ವೇ ನಿಮ್ದು ಫ್ಲೂ ಗ್ಯಾಸ್ ಏನಾಗುತ್ತೆ, ಫ್ಲೂ ಗ್ಯಾಸ್ ಏನಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ ಡ್ಯೂ ಟು ದಸ್ ಕೊರೋನಾ ಇಫೆಕ್ಟ್ ಕ್ರಿಯೇಟೆಡ್ ಬೈ ದಿಸ್ ಎಮಿಟಿಂಗ್ ಪ್ಲೇಟ್. ಸೊ ಯಾವಾಗ ಇದು ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ, ಯಾವುದು ನಿಮ್ದು ಫ್ಲೂ ಗ್ಯಾಸ್ ಏನಾಗುತ್ತೆ ನೆಗೆಟಿವ್ಲಿ ಚಾರ್ಜ್ ಆದಾಗ, ಸೊ ಏನಾಗುತ್ತೆ, ಯೂಶುವಲಿ ನೆಗೆಟಿವ್ ಚಾರ್ಜ್ ಡೈರೆಕ್ಟ್ಲಿ ಅಟ್ರಾಕ್ಟೆಡ್ ಬೈ ದ ಪಾಸಿಟಿವ್ ಚಾರ್ಜ್ ಅನ್ನ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಸೊ ವಿತ್ ದಟ್ ಇದರಿಂದ ಏನಾಗುತ್ತೆ, ಆಲ್ ದ ಆಸ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ ಫ್ಲೂ ಗ್ಯಾಸ್ ಆರ್ ಕಲೆಕ್ಟೆಡ್ ಇನ್ ದ ಕಲೆಕ್ಟಿಂಗ್ ಪ್ಲೇಟ್. ಈ ಕಲೆಕ್ಟಿಂಗ್ ಪ್ಲೇಟ್ ನಲ್ಲಿ ಪಾಸಿಟಿವ್ಲಿ ಚಾರ್ಜ್ ಅಟ್ರಾಕ್ಟೆಡ್ ಬೈ ದ ನೆಗೆಟಿವ್ ಚಾರ್ಜಸ್. ಸೊ ವಾಟ್ ಎವರ್ ದ ಆಸ್ ಪಾರ್ಟಿಕಲ್ ಆರ್ ದೇರ್, ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ಆನ್ ದಿಸ್ ಕಲೆಕ್ಟಿಂಗ್ ಪ್ಲೇಟ್. ಈ ಕಲೆಕ್ಟಿಂಗ್ ಪ್ಲೇಟ್ ಅಲ್ಲಿ ಅಯನೈಸ್ ಆದ ತಕ್ಷಣ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಅಟ್ರಾಕ್ಟೆಡ್ ಬೈ ದ ಪಾಸಿಟಿವ್ ಚಾರ್ಜ್. ಸೊ ಏನಾಗುತ್ತೆ, ಆಸ್ ಪಾರ್ಟಿಕಲ್ ಏನ್ ನಿಮ್ದು ಫ್ಲೂ ಗ್ಯಾಸ್ ಅಲ್ಲಿ ಪ್ರೆಸೆಂಟ್ ಇರುತ್ತಲ್ಲ, ಅದೆಲ್ಲ ಪಾಸಿಟಿವ್ ಚಾರ್ಜ್ ಅಲ್ಲಿ ಕನೆಕ್ಟ್ ಆಗುತ್ತೆ. ದಿಸ್ ಇಸ್ ದ ಸೆಟ್ ಆಫ್ ನಂಬರ್ ಆಫ್ ಪಾಸಿಟಿವ್ ನೆಗೆಟಿವ್ ಪ್ಲೇಟ್ ಇನ್ ಬಿಟ್ವೀನ್. ಹಿಂಗೆ ಒಂದು ಸೆಟ್ ಇರುತ್ತೆ, ಆ ಸೆಟ್ ಅನ್ನ ಫೀಲ್ಡ್ ಅಂತ. ದಿಸ್ ಇಸ್ ಫಸ್ಟ್ ಫೀಲ್ಡ್. ಡಿಪೆಂಡ್ ಅಪಾನ್ ಕೆಪಾಸಿಟಿ ಏನ್ ಮಾಡ್ತೀವಿ, ಫಸ್ಟ್ ಫೀಲ್ಡ್, ಸೆಕೆಂಡ್ ಫೀಲ್ಡ್, ಥರ್ಡ್ ಫೀಲ್ಡ್ ಅಂತ ನಾವು ಸೆಟ್ ಮಾಡಿರ್ತೀವಿ. ಇಲ್ಲ ಫೋರ್ತ್ ಫೀಲ್ಡ್, ಹಿಂಗೆ ಫೀಲ್ಡ್ ಸೆಟ್ ಮಾಡಿರ್ತೀವಿ. ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ದಿಸ್ ಪಾಸಿಟಿವ್ ನೆಗೆಟಿವ್ ಸೆಟ್ ಆಫ್ ಫೀಲ್ಡ್. ಅದ್ರ ಮೂಲಕ ನಿಮ್ದು ಇದಾವ ಫ್ಲೂ ಗ್ಯಾಸ್ ಪಾಸ್ ಆಗಿ ಅಯೋನೈಸೇಷನ್ ಆಗಿ
ಎಲ್ಲ ಕಲೆಕ್ಟಿಂಗ್ ಪ್ಲೇಟ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಕಲೆಕ್ಟ್ ಆದ ತಕ್ಷಣ ನಿಮ್ದು ಫೈನಲಿ ಏನಾಗುತ್ತೆ, ಕ್ಲಿಯರ್ ಪ್ರಿವಿಯಸ್ ಏನಿದೆ ಕ್ಲಿಯರ್ ನಿಮ್ದು ಪಾಸ್ ಆಗುತ್ತೆ. ಸೊ ದಿಸ್ ಇಸ್ ದ ಏನಾಗುತ್ತೆ ಕಲೆಕ್ಟಿಂಗ್ ಪ್ಲೇಟ್ ನೀವು ಕಲೆಕ್ಟ್ ಮಾಡ್ತೀವಿ. ಸೊ ಇದನ್ನ ಡಿಸ್ಚಾರ್ಜ್ ಹೆಂಗ್ ಮಾಡ್ತಾರೆ ಅಂದ್ರೆ, ನಿಮ್ದು ಏನಿರುತ್ತೆ ಇಲ್ಲಿ ಒಂದು ರಾಡ್ ಇರುತ್ತೆ ಬಾಟಮ್ ಅಲ್ಲಿ. ಸೊ ರಾಡ್ ನಲ್ಲಿ ಹ್ಯಾಮರ್ಸ್ ಫಿಟ್ ಮಾಡಿರ್ತಾರೆ. ಹ್ಯಾಮರ್ಸ್ ಹಿಂಗ ರೊಟೇಟಿಂಗ್ ಆದ ತಕ್ಷಣ ನಿಮ್ದು ಯಾವ ಪ್ಲೇಟ್ಗೆ ನಿಮ್ದು ಇದು ಯಾವುದು ಕಲೆಕ್ಟಿಂಗ್ ಪ್ಲೇಟ್ಗೆ ಹಿಟ್ ಆಗುತ್ತೆ. ಹ್ಯಾಮರ್ಸ್ ಹಿಂಗ್ ಮೋಟ್ರಲ್ಲಿ ಅದನ್ನ ಶಾಫ್ಟ್ ರೊಟೇಟ್ ಮಾಡ್ತೀವಿ. ಸೊ ನಿಮ್ದು ಬಂದ ತಕ್ಷಣ ಏನಾಗುತ್ತೆ, ಕಲೆಕ್ಟಿಂಗ್ ಪ್ಲೇಟ್ ಹಿಟ್ ಆದ ತಕ್ಷಣ ಏನೋ ವಾಟ್ ಎವರ್ ಅಮೌಂಟ್ ಆಫ್ ದ ಕಲೆಕ್ಟ್ ಆಗಿದ್ದು ಬಾಟಮ್ ಅಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ಅದೇ ತರ ನಮ್ GDS ಪ್ಲೇಟ್ ಫ್ರಂಟ್ ಅಲ್ಲಿ ಇರುತ್ತಲ್ಲ, ಅದಕ್ಕೊಂದು ರಿವರ್ಸ್ ಹ್ಯಾಮರ್ ಅಟ್ಯಾಚ್ ಮಾಡ್ತಾರೆ ಅದೇ ಶಾಫ್ಟ್ಗೆ. ಇದು ಪರೌಡಲ್ಲಿ ಇದು ಕಲೆಕ್ಟಿಂಗ್ ಪ್ಲೇಟ್ ಹಿಟ್ ಆದ ತಕ್ಷಣ ಒಂದು ರಿವರ್ಸ್ ಹ್ಯಾಮರ್ ಏನಾಗುತ್ತೆ, ನಿಮ್ GDS ಪ್ಲೇಟ್ಗೆ ಹಿಟ್ ಆಗುತ್ತೆ. ಸೊ ವಾಟ್ ಎವರ್ ಅಮೌಂಟ್ ಆಫ್ ದ ಆಸ್ ಪಾರ್ಟಿಕಲ್ ಕಲೆಕ್ಟೆಡ್ ಇನ್ GDS ಪ್ಲೇಟ್ ಆಲ್ಸೋ ಬಾಟಮ್ ಅಲ್ಲಿ ಹಾಪರ್, ದಿಸ್ ಇಸ್ ಕಾಲ್ಡ್ ಹಾಪರ್. ಇಲ್ಲಿ ಹಾಪರ್ ನಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಮೆಕ್ಯಾನಿಸಮ್ ಯಾವುದು ಡಿಸ್ಚಾರ್ಜ್ ಆಗಕ್ಕೆ, ನಮ್ದು ಇದು ಮಾಡಕ್ಕೆ, ಹಾಗೆ ಆಶ್ ಪಾರ್ಟಿಕಲ್ ರಿಮೂವ್ ಮಾಡಕ್ಕೆ. ಹಾಗೆ ನಮ್ದು ಇದಕ್ಕೇನಂತಾರೆ GDPRM ಅಂತ ನೋಡಿ. GDPR ಅಂದ್ರೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್ ರ್ಯಾಪರ್ ಮೋಟರ್. ಇದು ಮೋಟರ್ ಇರುತ್ತೆ, ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸ್ಕ್ರೀನ್ ಆರ್ ಪ್ಲೇಟ್ ರ್ಯಾಪರ್ ಮೋಟರ್, ಅದೇ ಮೋಟರ್ ಇರುತ್ತೆ. ಅದು ರಿವರ್ಸ್ ಫಿಟ್ ಮಾಡ್ತಾರೆ, ಇದ್ರ ಕಲೆಕ್ಟ್ ಆಫ್ ಗ್ಯಾಸ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ CRM ಇದೆ, ಕಲೆಕ್ಟಿಂಗ್ ರ್ಯಾಪರ್ ಮೋಟರ್. ಕಲೆಕ್ಟಿಂಗ್ ಪ್ಲೇಟ್ ಏನಂದ್ರೆ ಅದಕ್ಕೆ ರ್ಯಾಪರ್ ಮೋಟರ್ ಸೇಮ್ ಶಾಫ್ಟ್ ಅಲ್ಲಿ ಇದೆ ಏನಲ್ಲ, ಒನ್ ಡೈರೆಕ್ಷನ್ ಆದ್ರೆ ಹಿಟ್ ಆದ್ರೆ ಅಪೋಸಿಟ್ ಡೈರೆಕ್ಟ್ಲಿ GDS ಗೆ ಹಿಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ CRM, ಕಲೆಕ್ಟಿಂಗ್ ರ್ಯಾಪರ್ ಮೋಟರ್. ಸೇಮ್ ಮೋಟರ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ. ಇನ್ನೊಂದು ಇದೆ ನೋಡಿ DRM ಅಂದ್ರೆ ಡಿಸ್ಚಾರ್ಜ್ ಆರ್ ಎಮಿಟಿಂಗ್ ಎಲೆಕ್ಟ್ರೋಡ್ ರ್ಯಾಪರ್ ಮೋಟರ್. ಇದಕ್ಕೇನಾಗುತ್ತೆ, ಈ ಸಮ್ ಅಮೌಂಟ್ ಆಫ್ ದ ಆಶ್ ಪಾರ್ಟಿಕಲ್ ಆಲ್ಸೋ ಕಲೆಕ್ಟೆಡ್ ಇನ್ ದ ಎಮಿಟಿಂಗ್ ಪ್ಲೇಟ್ ಆಲ್ಸೋ. ಇದನ್ನ ಹೇಗೆ ರಿಮೂವ್ ಮಾಡ್ತಾರೆ ಅಂದ್ರೆ, ನಾವು ನಿಮ್ಗೆ ಪೆಂಟೋಸ್ ತಗೊಂಡು ಹೋಗ್ತೀನಿ. ಇದೊಂದು ಪೆಂಟೋಸ್ ಟಾಪ್ ಆಫ್ ದ ESP ಮೇಲೆ ಪೆಂಟೋಸ್ ಇರುತ್ತೆ. ಈ ಪೆಂಟೋಸ್ ನಿಮ್ಗೆ ತಗೊಂಡು ಹೋಗ್ತೀನಿ. ಪೆಂಟೋಸ್ ಅಲ್ಲಿ ಏನಾಗುತ್ತೆ, ಪೆಂಟೋಸ್ ಅಲ್ಲಿ ನಿಮ್ದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ರೆಕ್ಟಿಫೈರ್ ಇರುತ್ತೆ, ಡಿಸ್ಚಾರ್ಜ್ ಅಂದ್ರೆ ಎದೆ ಎಲೆಕ್ಟ್ರೋಡ್, ಡಿಸ್ಚಾರ್ಜ್ ಎಮಿಟಿಂಗ್ ಎಲೆಕ್ಟ್ರೋಡ್ ಇರುತ್ತೆ, ಒಂದು ಬ್ಲೋವರ್ ಇರುತ್ತೆ. ಸೊ ಈಗ DMR ಅಂದ್ರೆ ಡಿಸ್ಚಾರ್ಜ್ ರ್ಯಾಪರ್ ಮೋಟರ್ ನೋಡೋದಾದ್ರೆ, ಈಗ ಒಂದು ಶಾಫ್ಟ್ ಇರುತ್ತೆ, ಸೇಮ್ ನಾವು ಹೇಗಾಗ ಶಾಫ್ಟ್ ಇರುತ್ತೆ, ಇಲ್ಲಿ ಮೋಟರ್ ಇರುತ್ತೆ, ಗೇರ್ ಬಾಕ್ಸ್ ಆರ್ ಮೋಟರ್ ಇರುತ್ತೆ. ಇದು ಈ ಟೈಪ್ ರೋಟೇಟ್ ಆಗುತ್ತಿರುತ್ತೆ. ಇಲ್ಲಿ ಏನಿರುತ್ತೆ, ಇಲ್ಲಿ ನಿಮ್ಗೆ ಒಂದು ಇದಿರುತ್ತೆ, ಯಾವುದು ಇದು ಎಮಿಟಿಂಗ್ ಎಲೆಕ್ಟ್ರೋಡ್ ಹಿಂಗಿರುತ್ತೆ ಅಂತ ಇಟ್ಕೊಳ್ಳಿ. ಇದಿರುತ್ತೆ ಬೋಲ್ಟ್ ನಟ್ ಇರುತ್ತೆ. ಇಲ್ಲೊಂದು ಏನ್ ಮಾಡ್ತೀವಿ ನಾವು, ಕೋನಿಕಲ್ ಶೇಪ್ ಯೂಸ್ ಮಾಡ್ತೀವಿ, ಏನೋ ಇನ್ಸುಲೇಟರ್ ಯೂಸ್ ಮಾಡ್ತೀವಿ. ಇದು ಬೇಸ್ ಪ್ಲೇಟ್ ಅಂತ ಇಟ್ಕೊಳ್ಳಿ. ಇದೊಂದು ಬೇಸ್ ಪ್ಲೇಟ್, ಯಾವುದು ಬೇಸ್ ಪ್ಲೇಟ್ ಆಫ್ ESP, ಬೇಸ್ ಪ್ಲೇಟ್. ಇದು ಬೇಸ್ ಪ್ಲೇಟ್ ಇದೆ. ಈ ಬೇಸ್ ಪ್ಲೇಟ್ ಇದು ಕೋನಿಕಲ್ ಟೈಪ್ ಆಫ್ ಇನ್ಸುಲೇಟರ್, ಕೋನಿಕಲ್ ಟೈಪ್ ಇನ್ಸುಲೇಟರ್ ಇದು ಇನ್ಸುಲೇಟರ್ ಇರುತ್ತೆ. ಇದ್ರ ಮೇಲೆ ಶಾಫ್ಟ್ ಅಲ್ಲಿ ಏನಿರುತ್ತೆ, ಒಂದು ಹ್ಯಾಮರ್ ಇರುತ್ತೆ, ಒಂದು ಹ್ಯಾಮರ್ ಫಿಕ್ಸ್ ಮಾಡಿರ್ತಾರೆ. ಈ ಹ್ಯಾಮರ್ ಯಾವಾಗ ಶಾಫ್ಟ್ ರೊಟೇಟ್ ಆಗುತ್ತಲ್ಲ, ಈ ಹ್ಯಾಮರ್ ಏನಾಗುತ್ತೆ ಹಿಟ್ ಆಗುತ್ತೆ, ಅಂದ್ರೆ ಟಾಪ್ ಆಫ್ ದ ಎಮಿಟಿಂಗ್ ಪ್ಲೇಟ್ ಅಲ್ಲಿ ಹಿಟ್ ಆಗುತ್ತೆ, ಈ ಪೋರ್ಷನ್ ಹಿಟ್ ಆಗುತ್ತೆ. ಈ ಟೈಪ್ ನಂಬರ್ ಆಫ್ ಕಲೆಕ್ಟಿಂಗ್ ಪ್ಲೇಟ್ಸ್ ಇರ್ತಾವೆ, ಅವಕ್ಕೆ ಇದು ಹ್ಯಾಮರ್ ಇರುತ್ತಲ್ಲ, ಈ ಹ್ಯಾಮರ್ ಹಿಟ್ ಆಗುತ್ತೆ. ಇದು ಟಾಪ್ ಅಲ್ಲಿ ಹಿಟ್ ಆದ ತಕ್ಷಣ ವಾಟ್ ಎವರ್ ಅಮೌಂಟ್ ಆಫ್ ದ ಆಶ್ ಕಲೆಕ್ಟೆಡ್ ಅದು ಡಿಸ್ಚಾರ್ಜ್ ಹೋಗುತ್ತೆ. ಸೊ ಇದೇನು ಕೋನಿಕಲ್ ಪ್ಲೇಟ್ ಇರುತ್ತಲ್ಲ, ಇದು ನಮ್ದು ಇನ್ಸುಲೇಟಿಂಗ್ ಮಟೀರಿಯಲ್ ಇರುತ್ತೆ. ಇದು ಯಾಕೆ ಯೂಸ್ ಮಾಡಿರ್ತಾರೆ ಅಂದ್ರೆ, ಯಾವುದು ಕೋನಿಕಲ್ ಪ್ಲೇಟ್ ನ ಯಾವಾಗ ನಮ್ದು ಇದಿರುತ್ತಲ್ಲ, ಏನು ಬಾಟಮ್ ಪ್ಲೇಟ್ ಇರುತ್ತಲ್ಲ, ಇದು ಯಾವುದು ಪೆಂಟೋಸ್ ಬಾಟಮ್ ಪ್ಲೇಟ್ ಇರುತ್ತಲ್ಲ, ಇದು ಏನಾಗುತ್ತೆ ಸಮ ಹೋಲ್ ಇದ್ರೆ ಏನಾಗುತ್ತೆ ಆ ಟೈಮ್ ನಲ್ಲಿ, ಇದು ನಮ್ದು ಇದಕ್ಕೆ ಏನ್ ಮಾಡ್ತಾರೆ, ಒಂದು ಲೈನ್ ತಗೊಂಡು ಇದಕ್ಕ ಇದ್ರ ಮೂಲಕ ಲೈನ್ ಅನ್ನು ಇದು ಕೊಟ್ಟಿರ್ತಾರೆ ಟ್ರಾನ್ಸ್ಫಾರ್ಮರ್ ರೆಕ್ಟಿಫೈರ್ಗೆ. ಇದು ಯಾವುದು ನಿಮ್ದು DC ಸಪ್ಲೈ ಬಂದಿರುತ್ತೆ ರೆಕ್ಟಿಫೈರ್ ಅಂತ, ಪಾಸಿಟಿವ್ ನೆಗೆಟಿವ್ ಕೊಟ್ಟಿರ್ತಾರೆ. ಇದು ಹೈ ವೋಲ್ಟೇಜ್ DC ಸಪ್ಲೈ ಬಂದಿರುತ್ತೆ, ಇದು ಇದಕ್ಕೆ ಕನೆಕ್ಟ್ ಆಗಿ ಇಲ್ಲಿ ಕನೆಕ್ಟ್ ಇರುತ್ತೆ. ಇದು ಇನ್ಸುಲೇಟ್ ಮಟೀರಿಯಲ್ ಏನಾಗುತ್ತೆ, ಇದನ್ನ ಕೊಡದೇ ಇದ್ರೆ ಸಮ್ ಟೈಮ್ ಇದು ಸಪ್ಲೈ ಇಲ್ಲಿ ಬೇಸ್ ಪ್ಲೇಟ್ ಗೆ ಟಚ್ ಆಗಿ ಪೂರಾ ನಮ್ಮ ESP ಎಲ್ಲ ಕರೆಂಟ್
ಚಾರ್ಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಟ್ ಡೇಂಜರಸ್ ಕಂಡೀಷನ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಕೋನಿಕಲ್ ಶೇಪ್ ಇನ್ಸುಲೇಟರ್ ನ ಮೇಂಟೈನ್ ಮಾಡಿರ್ತೀವಿ. ಎಲ್ಲಿ ಪೆಂಟೋಸ್ ನಲ್ಲಿ ಯಾವುದು ಎಮಿಟಿಂಗ್ ಎಲೆಕ್ಟ್ರೋಗೋಸ್ಕರ ಎಮಿಟಿಂಗ್ ಎಲೆಕ್ಟ್ರೋ ಇರುತ್ತೆ. ಅದ್ರ ಸುತ್ತಲಿಗೆ ನಮ್ದು ಏನಿರುತ್ತೆ, ಇದು ಕೋನಿಕಲ್ ಟೈಪ್ ಆಫ್ ಇನ್ಸುಲೆನ್ಸ್ ಇರುತ್ತೆ. ನಿಮ್ದು ಯಾವುದು ಮೇನ್ ಸಪ್ಲೈ ನೋಡಿರ್ತೀರ ಕೆಬಿ ಅಲ್ಲಿ, ಅದು ಯಾವ್ದು ಪಿಂಗಾಣಿ ಇದ್ದಾವ ನಿಮ್ದು ಇದನ್ನ ಯೂಸ್ ಮಾಡಿರ್ತಾರೆ. ಮೇನ್ ಸಪ್ಲೈ ಹೋಗುತ್ತಲ್ಲ ಟಾಪ್ ಅಲ್ಲಿ, ಅದ್ರದ್ದು ಪೋಲ್ ಗೆ ಕನೆಕ್ಟ್ ಮಾಡ್ಕೋಸ್ಕರ ನಿಮ್ ಇನ್ಸುಲೇಟರ್ ಪಿಂಗಾಣಿ ಟೈಪ್ ಆಫ್ ದ ಸಿರಾಮಿಕ್ ಟೈಪ್ ಆಫ್ ದ ಇನ್ಸುಲೇಟರ್ ಯೂಸ್ ಮಾಡಿ ವೈರ್ ನ ಟೈಟ್ ಮಾಡಿರ್ತಾರೆ. ಸೊ ಸೇಮ್ ಪ್ರೊಸೀಜರ್ ನಾವು ಕೋನಿಕಲ್ ಪಿಂಗಾಣಿ ಟೈಪ್ ಆಫ್ ದ ಕೋನಿಕಲ್ ಇನ್ಸುಲೇಟರ್ ಯೂಸ್ ಮಾಡಿರ್ತೀವಿ. ಸೊ ಇದು ಯಾಕೆ, ನಮ್ದು ಇದ್ಯಾವುದು ಡಿ ಸಿ ವೋಲ್ಟೇಜ್ ಸ್ಮಾಲ್ ಕೇಬಲ್ ಇರೋದಲ್ಲ, ಇದು ಈ ಎಮಿಟಿಂಗ್ ಎಲೆಕ್ಟ್ರೋ ಕನೆಕ್ಟ್ ಆಗಿರುತ್ತೆ. ಇದು ಅರ್ಥ ಆಗಿ ನಮ್ ಪೂರ ಎಸ್ ಪಿ ಎಲ್ಲ ಕರೆಂಟ್ ಬರಬಾರ್ದು ಅನ್ನೋಗೋಸ್ಕರ ನಾವು ಇದನ್ನ ಕೋನಿಕಲ್ ಶೇಪ್ ಆಫ್ ಇನ್ಸುಲೇಟರ್ ಯೂಸ್ ಮಾಡ್ತೀವಿ. ಇದಕ್ಕೆ ಒಂದು ಕಾಯಿಲ್ ಕನೆಕ್ಟ್ ಮಾಡಿರ್ತೀವಿ ನಾವು, ಹೀಟಿಂಗ್ ಕಾಯಿಲ್ ಅಂತಾರೆ ಕಾಯಿಲ್. ಇದಕ್ಕೆ ಎಲೆಕ್ಟ್ರಿಕಲ್ ಸಪ್ಲೈ ಕೊಟ್ಟಿರ್ತೀವಿ. ಈ ಕಾಯಿಲ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈ ಕಾಯಿಲ್ ಪರ್ಪಸ್ ಏನಂದ್ರೆ, ಇದರಲ್ಲಿ ಏನಿರುತ್ತೆ, ನಮ್ದು ಟೆಂಪರೇಚರ್ ಎಷ್ಟು ಮೇಂಟೈನ್ ಇರುತ್ತೆ, ಪ್ರಿವ್ಯಾಸ್ ಪಾಸ್ ಆದ ತಕ್ಷಣ 130 to 150 ಡಿಗ್ರಿ ಟೆಂಪರೇಚರ್ ನಮ್ ಮೇಂಟೈನ್ ಇರುತ್ತೆ. ಸೊ ಹಾಗೆ ನಮ್ದು ಇದೇನಾಗುತ್ತೆ, ಇಲ್ಲಿ ಔಟ್ಸೈಡ್ ಪೆಂಟೋಸ್ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಇದು 130 to 150 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಟಾಪ್ ಅಲ್ಲಿ ಯಾವುದು ನಮ್ಮ ಎಮಿಟಿಂಗ್ ಬಾರ್ ಆಲ್ಸೋ 150 130 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಸೊ ಯಾವಾಗ ಇದು ಬಾಟಮ್ ಅಲ್ಲಿ 150, ಇದರಲ್ಲಿ 150 130 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಆದ್ರೆ ಇನ್ಸುಲೇಟಿಂಗ್ ಏನಿರುತ್ತೆ ಮಟೀರಿಯಲ್ ನಮ್ದು ಲೋ ಟೆಂಪರೇಚರ್ ಇರುತ್ತೆ. ಸೊ ಈ ಲೋ ಟೆಂಪರೇಚರ್ ಇಮಿಡಿಯೇಟ್ ಟೆಂಪರೇಚರ್ ಡಿಫರೆನ್ಸ್ ಆದ ತಕ್ಷಣ ಥರ್ಮಲ್ ಶಾಕ್ ಆಗಿ ಅದು ಕ್ರ್ಯಾಕ್ ಆಗಿ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಯಾವುದು ಇನ್ಸುಲೇಟರ್. ಸೊ ಅದನ್ನ ಅವಾಯ್ಡ್ ಮಾಡೋಗೋಸ್ಕರ ನಾವ್ ಏನ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಸಪ್ಲೈ ಕೊಟ್ಟು ಇದು ರೌಂಡ್ ಕಾಯಿಲ್ ಇರುತ್ತೆ, ಈ ಕಾಯಿಲ್ ಮೂಲಕ ಇನ್ಸುಲೇಟರ್ ಹೀಟ್ ಮಾಡ್ತೀವಿ. ಎಷ್ಟು ಅರೌಂಡ್ ನಿಯರ್ ಅಬೌಟ್ 90 to 100 ಡಿಗ್ರಿ ಟೆಂಪರೇಚರ್ ಮಟ್ಟ ಹೀಟ್ ಮಾಡ್ತೀವಿ. ಸೊ ದೆನ್ ವಾಟ್ ಹ್ಯಾಪನ್ಸ್, ಔಟ್ಸೈಡ್ ದ ಇನ್ಸುಲೇಟರ್ ಆಲ್ಸೋ at the 100 ಡಿಗ್ರಿ ಟೆಂಪರೇಚರ್, ಇನ್ಸೈಡ್ ದ ಎಲೆಕ್ಟ್ರೋಡ್ ಆಲ್ಸೋ 120 to 130 ನಿಯರ್ಲಿ. ಇವಾಗ ಏನಾಗುತ್ತೆ, ಥರ್ಮಲ್ ಇದು ಸೇಮ್ ಪ್ರೊಪೋರ್ಷನ್ ಬಂದು ಇದು ಕ್ರ್ಯಾಕ್ ಆಗದೆ ಇರೋ ಚಾನ್ಸ್ ಇರುತ್ತೆ. ಒಂದು ಕ್ರ್ಯಾಕ್ ಆದ ತಕ್ಷಣ ಅಗೇನ್ ನಿಮ್ದು ಎಸ್ ಪಿ ಎಲ್ಲ ಥ್ರೋಟ್ ಎಸ್ ಪಿ ಎಲ್ಲ ಕರೆಂಟ್ ಹರಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನ ಕಾಯಿಲ್ ಮೇಂಟೈನ್ ಮಾಡಿ ಹೀಟ್ ಮಾಡ್ತೀವಿ, ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ಸೊ ಇನ್ಸುಲೇಟರ್ ಈಗ ಇದು ರಾಡ್ಗೆ ಒಂದು ಸಪೋರ್ಟಿಂಗ್ ಇನ್ಸುಲೇಟರ್ ಇರುತ್ತೆ. ಇದು ಆಲ್ಸೋ ನಾವು ಕಂಟಿನ್ಯೂಸ್ ಇಲ್ಲಿ ನೋಡ್ತೀವಿ. ಇದೇ ಅಂತಾರೆ ಸಪೋರ್ಟಿಂಗ್ ಇನ್ಸುಲೇಟರ್ ಅಂತಾರೆ. ಇನ್ ಬಿಟ್ವೀನ್ ಒಂದು ಇನ್ಸುಲೇಟರ್ ಇರುತ್ತೆ, ಎರಡು ರಾಡ್ಗೆ ಸಪೋರ್ಟ್ ಮಾಡ್ತಾರೆ. ದಿಸ್ ಇಸ್ ದ ಸಪೋರ್ಟ್ ಟೈಪ್ ಆಫ್ ಇನ್ಸುಲೇಟರ್ ಅಂತಾರೆ. ಸೊ ಇದು ಡಿಸಿ ಸಪ್ಲೈ ಕೊಟ್ಟಿರ್ತೀವಿ. ಎಮಿಟಿಂಗ್ ಎಲೆಕ್ಟ್ರೋಡ್ ಇರುತ್ತೆ, ಕೋನಿಕಲ್ ಶೇಪ್ ಆಫ್ ಇನ್ಸುಲೇಟರ್ ಇರುತ್ತೆ, ಇದ್ರ ಸುತ್ತ ಕಾಯಿಲ್ ಮೇಂಟೈನ್ ಮಾಡಿರ್ತೀವಿ. ಸೊ ಇದೊಂದು ಪಾರ್ಟ್ ಆಫ್ ರೆಕ್ಟಿಫೈರ್ ಆಯ್ತು, ಇನ್ಸುಲೇಟರ್ ಆಯ್ತು. ನೆಕ್ಸ್ಟ್ ಒಂದು ಇಲ್ಲಿ ಒಂದು ಇದೆ ಬ್ಲೋವರ್ ಯಾಕೆ ನಮ್ಮ ಪೆಂಟೌಸ್ ನಲ್ಲಿ ನಾವು ಬ್ಲೋವರ್ ಮೇಂಟೈನ್ ಮಾಡಿರ್ತೀವಿ ಅಂದ್ರೆ, ಬ್ಲೋವರ್ ಏನ್ ಕೆಲಸ ಮಾಡುತ್ತೆ, ಬ್ಲೋವರ್ ಫ್ರೆಶ್ ಏರ್ ನ ಅಟ್ಮಾಸ್ಫಿಯರ್ ಅಂತ ಒಂದು ನಮ್ದು ಪೆಂಟೌಸ್ ನಲ್ಲಿ ಫ್ರೆಶ್ ಏರ್ ನ ಸಪ್ಲೈ ಮಾಡುತ್ತೆ. ಸೊ ಎದಕ್ಕೋಸ್ಕರ ಸಪ್ಲೈ ಮಾಡುತ್ತೆ ಫ್ರೆಶ್ ಏರ್ ನಿಂದು, ಏನಾಗುತ್ತೆ ಪ್ರೆಷರ್ ಅಂಡ್ ಟೆಂಪರೇಚರ್ ಡಿಫರೆನ್ಸ್ ಏನಿದೆ ಇಲ್ಲಿ ಯಾವುದು ಪೆಂಟೌಸ್ ನಲ್ಲಿ ಮೇಂಟೈನ್ ಮಾಡೋಗೋಸ್ಕರ. ಸೊ ಪ್ರೆಷರ್ ಫ್ರಮ್ ದ ಅಟ್ಮಾಸ್ಫಿಯರ್ ಸಕ್ಮ ಇದನ್ನ ಮಾಡ್ತೀವಿ. ಇನ್ನೊಂದು ಏನ್ ಥಿಂಗ್ಸ್ ಆಗುತ್ತೆ ಅಂದ್ರೆ, ಪೆಂಟೌಸ್ ನಲ್ಲಿ ಏನಾಗುತ್ತೆ, ನಿಮ್ದು ಇನ್ಸುಲೇಟರ್ ಅಲ್ಲಿ ಏನಾರ ಲೀಕೇಜ್ ಇದ್ರೆ ಆ ಟೈಮ್ ನಲ್ಲಿ ಪ್ರಿವ್ಯಾಸ್ ಪಾಸ್ ಆಗೋದ್ರಿಂದ ಸಮ್ ಟೈಪ್ ಆಫ್ ದ ಪ್ರಿವ್ಯಾಸ್ ಮಟೀರಿಯಲ್ ಆಶ್ ಮಟೀರಿಯಲ್ ಏನು ಇಲ್ಲಿ ಹೋಲ್ ಮೂಲಕ ಇಲ್ಲಿ ಹೋಲ್ ಇದ್ರೆ ಓಪನ್ ಆಗಿ ಬಂದು ಆಲ್ ದ ಪಾರ್ಟಿಕಲ್ಸ್ ಏನಾಗುತ್ತೆ ಅದು ಇನ್ಸುಲೇಟರ್ ಮೇಲೆ ಕಲೆಕ್ಟ್ ಆಗಿ ಇನ್ಸುಲೇಟರ್ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಿಮ್ದು ಬ್ಲೋವರ್ ದಿಂದ ಇದು ಫ್ರೆಶ್ ಏರ್ ಅದಕ್ಕೆ ಕೊಟ್ಟ ತಕ್ಷಣ ಅದೇನಾಗುತ್ತೆ, ಪಾಸಿಟಿವ್ ಡ್ರಾಪ್ ಇಲ್ಲಿ ಮೇಂಟೈನ್ ಆಗುತ್ತೆ ಯಾವುದು ಪೆಂಟೌಸ್ ನಲ್ಲಿ. ಬಾಟಮ್ ನಲ್ಲಿ ಎಸ್ ನೆಗೆಟಿವ್ ಡ್ರಾಪ್ ಇರುತ್ತೆ, ಪೆಂಟೌಸ್ ನಲ್ಲಿ ಪಾಸಿಟಿವ್ ಡ್ರಾಪ್ ಇರುತ್ತೆ. ಸೊ ದ ಎಸ್ ಪಿ ವಾಟ್ ಡಸ್ಟ್ ಪಾರ್ಟಿಕಲ್ ಯಾವಾಗೂ ಪೆಂಟೌಸ್ ನಲ್ಲಿ ಎಂಟರ್ ಆಗದೆ ಇರೋಗಿ ತಡೀತಾರೆ. ಓನ್ಲಿ ಫ್ರೆಶ್ ಏರ್, ಇನ್ ಕೇಸ್ ಏನಾದ್ರೆ ಫ್ರೆಶ್ ಏರ್ ಥ್ರೂ ದಟ್ ಪೆಂಟೌಸ್ ಇಂದ ನಿಮ್ದು ಎಸ್ ಪಿ ಎಂಟ್ರಿ ಆಗುತ್ತೆ, ಬಟ್ ನಾಟ್ ದ ರಿವರ್ಸ್. ಆ ಟೈಪ್ ಆಫ್ ಮೇಂಟೈನ್ ಆಗೋಕೆ ನಿಮ್ದು ಏನ್ ಮಾಡ್ತಾರೆ, ಬ್ಲೋವರ್ ಯೂಸ್ ಮಾಡ್ತಾರೆ. ಬ್ಲೋವರ್ ಯೂಸ್ ಮಾಡೋದು ಏನ್ ಪರ್ಪಸ್, cannot the ash material cannot enter into the penthouse, or you have to maintain the equal temperature and pressure of this penthouse. ಅದಕ್ಕೋಸ್ಕರ ನಿಮ್ ಬ್ಲೋವರ್ ಯೂಸ್ ಮಾಡ್ತೀವಿ. ಸೊ ಏನಾಯ್ತು, ಈಗ ನಿಮ್ದು ಪೆಂಟೌಸ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇದು ಎಮಿಟಿಂಗ್ ಕಲೆಕ್ಟಿಂಗ್ ಯಾವುದು ಎಮಿಟಿಂಗ್ ಅಂಡ್ ಕಲೆಕ್ಟಿಂಗ್ ಪ್ಲೇಟ್ಸ್ ಐಡನ್ ನಿಮ್ದು ಕ್ಲಿಯರ್ ಆಯ್ತು. ಸೊ ದಿಸ್ ರ್ಯಾಪರ್ ಮೋಟರ್ ಏನಾಯ್ತಲ್ಲ DMR ಯಾವುದು ಡಿಸ್ಚಾರ್ಜಿಂಗ್ ಎಲೆಕ್ಟ್ರೋಡ್ ರ್ಯಾಪರ್ ಮೋಟರ್. ಇದು ಏನ್ ತಿಳಿತಾ ಇದೆ, ಇದು ಟಾಪ್ ಅಲ್ಲಿ ಹಿಟ್ ಆದ ತಕ್ಷಣ ವಾಟ್ ಎವರ್ ಅಮೌಂಟ್ ಆಫ್ ದ ಆಸ್ ಕಲೆಕ್ಟೆಡ್ ಇನ್ ದ ಎಮಿಟಿಂಗ್ ಪ್ಲೇಟ್ ಅದು ಡಿಸ್ಚಾರ್ಜ್ ಆಗುತ್ತೆ.
ಸೊ ಏನಾಗುತ್ತೆ ಈಗ ಇದೇನಾಯ್ತು ಸೆಟ್ ಆಫ್ ದ ಫೀಲ್ಡ್ ಅದು ಒನ್ ಫೀಲ್ಡ್. ಯೂಶಲಿ ಏನಾಗುತ್ತೆ ದಿಸ್ ಫೀಲ್ಡ್ ಫಸ್ಟ್ ಫೀಲ್ಡ್ ಏನಾಗುತ್ತೆ 60 to 70% ಆಫ್ ದ ಆಸ್ ಪಾರ್ಟಿಕಲ್ ಕಲೆಕ್ಟೆಡ್ ಎಲ್ಲಾಗುತ್ತೆ ಫಸ್ಟ್ ಫೀಲ್ಡ್ ನಲ್ಲಿ ಆಗುತ್ತೆ. ಸೊ ದೆನ್ ರಿಮೈನಿಂಗ್ 70 ಅಂದ್ರೆ ದೆನ್ ರಿಮೈನಿಂಗ್ ಇದರಲ್ಲಿ 20 ಆಗುತ್ತೆ, ಇದರಲ್ಲಿ 10 ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ದ ಕಲೆಕ್ಷನ್ ಯಾವಾಗಲೂ ನಿಂದ ESP ಆಗುತ್ತೆ. ಯೂಶಲಿ ಇದನ್ನ ಆ ಟೈಪ್ ಡಿಸೈನ್ ಮಾಡಿರ್ತಾರೆ. ಸೊ ಏನಾಯ್ತು ಈಗ, ಸೊ ಅದರಿಂದ ಹಿಟ್ ಆದ ತಕ್ಷಣ ವಾಟ್ ಎವರ್ ದ ಆಸ್ ಕಲೆಕ್ಟೆಡ್ ಇನ್ ದ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್, ವಾಟ್ ಎವರ್ ದ ಆಸ್ ಪಾರ್ಟಿಕಲ್ ಕಲೆಕ್ಟೆಡ್ ಆನ್ ದ ಕಲೆಕ್ಟಿಂಗ್ ಪ್ಲೇಟ್ and also an emitting plate ಏನಾಗುತ್ತೆ, these are due to the wrapper motor, these are heated on the plates and whatever the amount of the ash collected ಏನಾಗುತ್ತೆ ಕಲೆಕ್ಟ್ ಆಗುತ್ತೆ ಎಲ್ಲಿ ನಿಮ್ದು ಬಾಟಮ್ ಅಲ್ಲಿ. ದಿಸ್ ಇಸ್ ದ ಹಾಪರ್. ಸೊ ಸ್ಪೇಸ್ ಪ್ರೊವೈಡ್ ಮಾಡುತ್ತೆ, ದಿಸ್ ಹಾಪರ್ ನಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಹಾಪರ್ ನಲ್ಲಿ ಯೂಶಲಿ ಏನಿರುತ್ತೆ ನಮ್ದು ಇಲ್ಲಿ 4 ಸೈಡ್ ಹಾಪರ್ ನಲ್ಲಿ 1 2 3 4 ಸೈಡ್ ಸರೌಂಡಿಂಗ್ ಏನಾಗುತ್ತೆ ಹೀಟರ್ಸ್ ಇರ್ತಾವೆ. ಹೀಟರ್ಸ್ ಏನ್ ಮಾಡ್ತೀವಿ, ಟೆಂಪರೇಚರ್ ಆಫ್ ದ ವಾಟರ್ ನ ಮೇಂಟೈನ್ ಮಾಡ್ತೀವಿ. ಯಾಕೆ ಮೇಂಟೈನ್ ಮಾಡಬೇಕು, ಏನಾದ್ರೂ ನಮ್ದು ಹಾಪರ್ ನಲ್ಲಿ ಐಸ್ ಪಾರ್ಟಿಕಲ್ ಕಲೆಕ್ಟ್ ಆಗುತ್ತೆ ಅದ್ರದ್ದು ಟೆಂಪರೇಚರ್ ಎಲ್ಲಿ ನಾವು ಏಟ್ ಮಾಡ್ತೀವಿ 90 to 100 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ಐಸ್ ಇರುತ್ತೆ ಬಟ್ ನಿಯರ್ಲಿ 120 to 130 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಸೊ ಈ ಸಿಂಕ್ ಆಗಬಾರ್ದು, ಯಾವಾಗ ಈ ಐಸ್ ನಮ್ಮ ಹಾಪರ್ ನಲ್ಲಿ ಅಟ್ಯಾಚ್ ಆಗಬಾರ್ದು ಅನ್ನೋಗೋಸ್ಕರ ನಾವು ಹಾಪರ್ ನಲ್ಲಿ ಇದ್ರದ್ದು 90 to 100 ಡಿಗ್ರಿ ಟೆಂಪರೇಚರ್ ಸರೌಂಡ್ ದಿಸ್ ಹಾಪರ್ ನಾವು ಕಾಯಿಲ್ ಮೇಂಟೈನ್ ಮಾಡ್ತೀವಿ. ಎಲೆಕ್ಟ್ರಿಕ್ ಕಾಯಿಲ್ ನಾವು ಹೀಟ್ ಮಾಡ್ತೀವಿ, ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ಸೊ ದಟ್ ಈಸಿಲಿ ನಮ್ದು ಆಸ್ ಕಲೆಕ್ಟೆಡ್ ಏನಾಗುತ್ತೆ ಇದಾಗಬೇಕು, ಫ್ಲೋ ಆಗಬೇಕು ಎಲ್ಲಿ ನಿಮ್ ಬಾಟಮ್ ನಲ್ಲಿ. ದಿಸ್ ಮೆಕ್ಯಾನಿಕಲ್ ಸಿಸ್ಟಮ್ ಇರುತ್ತೆ. ಹಾಪರ್ ನಲ್ಲಿ ಆದ ತಕ್ಷಣ ಬಾಟಮ್ ನಲ್ಲಿ ವಾಲ್ವ್ಸ್ ಇದಾವೆ. ನೆಕ್ಸ್ಟ್ ಇದನ್ನು ಪೈಪ್ ನಲ್ಲಿ ತಗೊಂಡು ಇದನ್ನ ನಾವು ಸೈಲೋ ಯಾವುದು ಬಗ್ಯಾಸ್ ಸೈಲೋನಲ್ಲಿ ಕಲೆಕ್ಟ್ ಮಾಡ್ತೀವಿ. ದಿಸ್ ಆಶ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ ಇನ್ ಡೀಟೇಲ್ ಆಗಿ, ಅದರಲ್ಲಿ ನಾವು ಮಾತಾಡೋಣ. ಇದರ ಮೂಲಕ ಏನ್ ಮಾಡ್ತೀವಿ, ತಗೊಂಡೋಗಿ ನಾವು ಆಶ್ ಸೈಲೋನಲ್ಲಿ ಕಲೆಕ್ಟ್ ಮಾಡ್ತೀವಿ. ಅಲ್ಲಿಂದ ನಾವು ಅದನ್ನ ರಿಮೂವ್ ಮಾಡಿ ಆಶ್ ಯಾರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಆಶ್ ರಿಮೂವ್ ಸಿಸ್ಟಮ್ ಆಯ್ತು. ನೆಕ್ಸ್ಟ್ ಮತ್ತೇನಾಯ್ತು, ಇದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಬಂತ ಅನ್ಕೋತೀನಿ. ಯಾವುದು first GDS organ emitting plate and collecting plate set. This is one field, second field, third field and penthouse ನಲ್ಲಿ ನಿಮ್ದು rectifier, transformer, discharging blower ಇರುತ್ತೆ. blower ಆದ ತಕ್ಷಣ ನಿಮ್ದು ಏನ್ ಬರುತ್ತೆ, ಸೊ conical shape coil maintain ಮಾಡುತ್ತೀವಿ. DC ಸಪ್ಲೈ ಮಾಡಿರ್ತೀವಿ. DC ಸಪ್ಲೈ ಇಂದ ನಿಮ್ದು ಹೈ ವೋಲ್ಟೇಜ್ ಜನರೇಟ್ ಆಗುತ್ತೆ. ಜನರೇಟ್ ಆದ ತಕ್ಷಣ ಡ್ಯೂ ಟು ಕೊರೋನಾ ಎಫೆಕ್ಟ್ ಇಂದ ಅಯನೈಸೇಷನ್ ಆಗುತ್ತೆ. ಅಯನೈಸೇಷನ್ ಆದ ತಕ್ಷಣ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಆದ ಆಸ್ ಪಾರ್ಟಿಕಲ್ ನಿಮ್ದು ಕಲೆಕ್ಟಿಂಗ್ ಪ್ಲೇಟ್ ನಲ್ಲಿ ಡಿಪಾಸಿಟ್ ಆಗುತ್ತೆ ಬೋತ್ ಸೈಡ್ ಟು ವ್ಯಾಪರ್ ಮೋಟರ್ ನಿಂದ ಇದು ಹಿಟ್ ಆದ ತಕ್ಷಣ ಹಾಪರ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಹಾಪರ್ ಇಂದ ಬಾಟಮ್ ನಲ್ಲಿ ಕಲೆಕ್ಟ್ ಮಾಡಿ ಸೊ ನೀವು ಶಿಫ್ಟ್ ಮಾಡ್ತೀವಿ. ಸೊ ಇದಾಗಿತ್ತು ಗೆಳೆಯರಿ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಅಂದ್ರೆ ESP ಏನಾಗುತ್ತೆ, ಯೂಶಲಿ ದಿಸ್ ಇಸ್ ದ ಹೈ ಎಫಿಷಿಯನ್ಸಿ ಇಕ್ವಿಪ್ಮೆಂಟ್. ಇದ್ರದ್ದು ಎಫಿಷಿಯನ್ಸಿ 99.9% ನಿಮ್ದು ಏನಾಗುತ್ತೆ ಎಫಿಷಿಯನ್ಸಿ ಕೊಡುತ್ತೆ. ವಾಟ್ ಎವರ್ ಅಮೌಂಟ್ ಆಫ್ ದ ಪ್ರಿವ್ಯಾಸ್ ನಿಮ್ದು ಏನ್ ಇದಾಗುತ್ತೆ ಫೈನಲಿ ನಿಮ್ದು ಕ್ಲಿಯರ್ ವೆರಿ ಕ್ಲಿಯರ್ ಏನೋ ಗ್ಯಾಸ್ ಫೈನಲಿ ರಿಮೂವ್ ಆಗುತ್ತೆ. ಸೊ ಇದೊಂದು ಆಗಿತ್ತು ಗೆಳೆಯರೆ ಡೀಟೇಲ್ ವಿಡಿಯೋ ಎದ್ರ ಬಗ್ಗೆ ESP ಬಗ್ಗೆ. ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಪ್ರಯತ್ನಕ್ಕೆ ನಿಮ್ಗೆ ಹೆಚ್ಚು ಮೆಚ್ಚುಗೆ ಇರಲಿ. ಥ್ಯಾಂಕ್ ಯು.